ಯಾವುದೇ ಕಿರಿಕ್ ಇಲ್ಲದೆ ಶಾಂತಿಯುತವಾಗಿ ನಡೀತಾ ಇದೆ ಹೋಳಿ ಹಬ್ಬ. ಹಿಂದೂ ಹಬ್ಬಗಳ ಸಮಯದಲ್ಲಿ ಕಿರಿಕ್ ಮಾಡ್ತಾ ಇದ್ದವರು ಈಗ ಬಾಲ ಮುದುರಿಕೊಂಡಿದ್ಯಾಕೆ? ನಾವೇ 2 ಗಂಟೆಯ ನಂತರ ನಮಾಜನ್ನ ಮಾಡ್ತೀವಿ ಅಂತ ಮೃದು ಧೋರಣೆಯನ್ನ ತಾಳ್ತಾ ಇರೋದ್ಯಾಕೆ? ಈ ಹಿಂದೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿ ಹಿಂಸಾಚಾರಗಳು ನಡೆದಿತ್ತು? ಈ ಎಲ್ಲಾ ಕ್ರೆಡಿಟ್ ಸಲ್ಲೋದು ಯೋಗಿ ಆದಿತ್ಯನಾಥ್ ಅವರಿಗೆ. 2 बजे तक होली खेलने दो, 2 बजे के बाद आप जुमे की नमाज पढ़ना. ನಮಸ್ಕಾರ. ಹೋಳಿ ಹಬ್ಬ ಸಮೀಪಿಸ್ತಾ ಇದೆ. ಇನ್ನೇನು ಹೋಳಿ ಹಬ್ಬಕ್ಕೆ 1 ದಿನ ಇರಬೇಕಾದ್ರೆ ಇವತ್ತೇ ಅನೇಕ ಕಡೆಗಳಲ್ಲಿ ಹೋಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಈ ರೀತಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತಾ ಇರಬೇಕಾದ್ರೆ ಕೆಲವೊಂದು ಕಡೆ ಅನೇಕ ವಿವಾದಗಳು ಕೂಡ ಕೇಳಿ ಬಂದಿದೆ. ಈ ಎಲ್ಲ ವಿವಾದಗಳ ನಡುವೆಯೂ ಯೋಗಿ ಆದಿತ್ಯನಾಥ್ ಸರ್ಕಾರ ತನ್ನ ಸಮರ್ಥ ಆಡಳಿತದ ಮೂಲಕವಾಗಿ ಹೋಳಿ ಹಬ್ಬವನ್ನ ಆಚರಿಸುವುದಕ್ಕೆ ಮುಂದಾಗಿದ್ದಾರೆ. ಮೊದಲನೆಯದಾಗಿ ಈ ಬಾರಿಯ ಹೋಳಿ ಹಬ್ಬಕ್ಕೆ ಯಾವ ರೀತಿಯಾಗಿ ವಿರೋಧಗಳು ವ್ಯಕ್ತ ಆಯಿತು, ಯಾವ ರೀತಿ ವಿವಾದಗಳು ಸೃಷ್ಟಿಯಾಯಿತು ಅನ್ನೋದನ್ನ ನೋಡೋಣ. ಅವರು ಮಧ್ಯಾಹ್ನ ನಮಾಜ್ ಮಾಡೋದಕ್ಕಾಗಿ ಶುಕ್ರವಾರ ಮಸೀದಿಗಳಿಗೆ ತೆರಳ್ತಾರೆ. ಈ ಸಂದರ್ಭದಲ್ಲಿ ಹೋಳಿ ಹಬ್ಬವನ್ನ ಆಚರಿಸಬಾರ್ದು, ನಮ್ಮ ಮೈಗೆ ಬಣ್ಣಗಳು ತಗುಲಬಾರದು ಅಂತ ಹೇಳಿ ಅನೇಕ ಮುಸಲ್ಮಾನರು ಧ್ವನಿ ಎತ್ತಿದ್ರು. ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಹೋಳಿ ಆಚರಣೆಯನ್ನ ನಿಲ್ಲಿಸಿ, ನಾವು ನಮಾಜ್ ಮಾಡಿ ಬಂದ ಆದ ಮೇಲೆ ನಿಮ್ಮ ಹೋಳಿ ಹಬ್ಬವನ್ನ ಮುಂದುವರಿಸಿ ಅನ್ನುವಂತಹ ಮಾತುಗಳು ಕೇಳಿ ಬಂತು. ಈ ರೀತಿ ಚರ್ಚೆಗಳು ವಿರೋಧಗಳು ವ್ಯಕ್ತ ಆಗ್ತಾ ಇರಬೇಕಾದ್ರೆ ಡಿವೈಎಸ್ಪಿ ಅನುಜ್ ಚೌಧರಿ ಹೋಳಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡ್ತಾರೆ. ನಿಮಗೆ ಹೋಳಿ ಹಬ್ಬವನ್ನ ಆಚರಿಸಬೇಕು ಅಂತಿದ್ರೆ ಹೊರಗಡೆ ಬನ್ನಿ, ಇಲ್ಲಾಂದ್ರೆ ಮನೆಯ ಒಳಗೆ ಇರಿ. ಕೊರೋನಾ ಸಂದರ್ಭದಲ್ಲಿ ನೀವು ಮನೆಯ ಒಳಗಡೆನೆ ಇರ್ಲಿಲ್ವಾ? ಮನೆಯ ಒಳಗಡೆ ಇದ್ಕೊಂಡು ನಮಾಜ್ ಮಾಡ್ತಾ ಇರ್ಲಿಲ್ವಾ? ಈ ಸಲನು ಅದೇ ರೀತಿಯಾಗಿ ಮಾಡಿ ಅಂತ ಹೇಳಿದ್ರು. मेरा स्पष्ट संदेश ये है, जिस भाई को होली खेलनी हो उस दिन वो बाहर निकले, और जिसमें कैपेसिटी हो हिलने की, जिसका बड़ा मन हो वो बाहर निकले, नहीं तो अनावश्यक कोई भी आदमी बाहर ना निकले, अपने बच्चों के साथ रहे, अपने घर में नमाज पढ़े. जो घर में भी तो पढ़ते हैं, कोरोना टाइम में घर में ही पढ़ी, सबने पढ़ी. और जब मूर्ति में भगवान नहीं है तो घर में भी तो मूर्ति छुड़ाई है, घर में भी तो नमाज पढ़ सकते हो. ಮುಸ್ಲಿಮರು ಹೇಗೆ 1 ವರ್ಷ ಈ ಈದ್ ಮಿಲಾದ್ಗಾಗಿ ಕಾಯ್ತಾ ಇರ್ತಾರೋ ಅದೇ ರೀತಿ ಹಿಂದೂಗಳು ಕೂಡ ಹೋಳಿ ಹಬ್ಬಕ್ಕಾಗಿ 1 ವರ್ಷಗಳ ಕಾಲ ಕಾಯ್ತಾ ಇರ್ತಾರೆ ಅಂತ ಹೇಳಿದ್ರು. ಇವರ ಈ ಹೇಳಿಕೆಗೆ ವ್ಯಾಪಕ ಟೀಕೆಗಳು ಕೇಳಿ ಬಂತು. मुसलमान शांति से क्यों घर में रुकेगा? किसी का बाप का देश है? मतलब कोई पुलिस ऑफिसर बोलेगा मुसलमान घर से निकले कि नहीं निकले? 2014 के बाद से तुम लोगों को बेरोजगार बना दिया. तुम लोगों के पास खाने का पैसा नहीं है, पैंट फट जाएगा, सिलाने का पैसा नहीं है, मोदी 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 यही करते रहोगे और कुछ नहीं है तुम्हारा. ಇದಾದ ಬೆನ್ನಲ್ಲೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಅನುಜ್ ಚೌಧರಿ ಅವರ ಹೇಳಿಕೆಗಳಿಗೆ ಪುಷ್ಟಿ ನೀಡುವಂತೆ ಮಾತುಗಳನ್ನ ಆಡಿದ್ರು. ಅನುಜ್ ಚೌಧರಿ ಹೇಳಿರುವಂತಹ ಮಾತುಗಳು ಸರಿಯಾಗಿದೆ. ನೀವು ಪ್ರತಿ ಶುಕ್ರವಾರ ನಮಾಜ್ ಮಾಡಬಹುದು, ಆದ್ರೆ ಹೋಳಿ ವರ್ಷಕ್ಕೆ ಒಂದೇ ಸಲ ಬರುವಂತದ್ದು. ಹಿಂದೂಗಳು 2 ಗಂಟೆಯ ತನಕ ಹೋಳಿಯನ್ನ ಆಚರಿಸಲಿ, ಆಮೇಲೆ ಹೋಗಿ ಇವರು ಬೇಕಾದ್ರೆ ನಮಾಜನ್ನ ಮಾಡ್ಲಿ ಅಂತ ಹೇಳಿದ್ರು. जुमे की नमाज हर शुक्रवार के दिन होती है, होली वर्ष में 1 बार होती है. 2 बजे तक होली खेलने दो, 2 बजे के बाद आप जुमे की नमाज पढ़ना. ಈ ಎಲ್ಲಾ ವಿವಾದಗಳ ನಡುವೆ ಒಂದು ವ್ಯಾಪಕವಾಗಿರುವಂತಹ ಬೆಳವಣಿಗೆ ಕಂಡು ಬಂದಿದೆ. ಅದೇನು ಅಂತ ಹೇಳಿದ್ರೆ, ಹೋಳಿ ಹಬ್ಬದಿಂದ ಮುಸಲ್ಮಾನರಿಗೆ ತೊಂದರೆ ಆಗುವುದಾದರೆ ಅವರ ಮಸೀದಿಗಳಿಗೆ ಟಾರ್ಪಲ್ ಹಾಕಿಸುವಂತೆ ಯೋಗಿ ಆದಿತ್ಯನಾಥ್ ಅವರು ಸೂಚನೆಯನ್ನ ನೀಡಿದ್ದಾರೆ. ಹಾಗಾಗಿ ಈಗ ಅನೇಕ ಮಸೀದಿಗಳನ್ನ ಟಾರ್ಪಲ್ನಿಂದ ಮುಚ್ಚಲಾಗಿದೆ. ಅನೇಕ ಮುಸ್ಲಿಂ ಧರ್ಮಗುರುಗಳು ಕೂಡ ಕಾಂಪ್ರಮೈಸ್ ಅನ್ನ ಮಾಡ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ಈ ಬಾರಿಯ ಹೋಳಿ ಹಬ್ಬದ ಸಂದರ್ಭದಲ್ಲಿ ನೀವು ಹೋಳಿಯನ್ನ ಆಚರಿಸಿ, ನಾವೇ 2 ಗಂಟೆಯ ನಂತರವಾಗಿ ನಮಾಜನ್ನ ಮಾಡುವುದಕ್ಕೆ ತೆರಳ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಮುಸ್ಲಿಂ ಧರ್ಮಗುರುವೊಬ್ರು, ನಾನು ನನ್ನ ಮುಸಲ್ಮಾನರ ಹತ್ರ ಮನವಿಯನ್ನ ಮಾಡ್ಕೊಳ್ತೇನೆ, ನಿಮಗೇನಾದ್ರೂ ಹಿಂದೂ ಯುವಕರು ಬಂದು ಬಣ್ಣವನ್ನ ಹಚ್ಚಿದ್ರೆ ಅವರನ್ನ ಪ್ರೀತಿಯಿಂದ ಗೌರವದಿಂದ ಕಾಣಿ, ಹಿಂದೂ ಹುಡುಗರಿಗೆ ಹೋಳಿ ಮುಬಾರಕ್ ಅಂತ ಹೇಳಿ ಅವರ ಜೊತೆ ಗೌರವದಿಂದ ವರ್ತಿಸಿ ಅಂತ ಈ ಮುಸ್ಲಿಂ ಧರ್ಮಗುರು ಹೇಳಿದ್ದಾರೆ. ಅನೇಕ ವರ್ಷಗಳಿಂದ ಈ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕಲ್ಲು ತೂರಾಟ, ಗಲಭೆ ಇಂತಹ ಆಘಾತಕಾರಿ ವಿಷಯಗಳೇ ನಡೆದುಕೊಂಡು ಬಂದಿದೆ. ಆದ್ರೆ ಈ ಬಾರಿ ಮಾತ್ರ ಹೋಳಿ ಹಬ್ಬವನ್ನ ಬಹಳ ಶಾಂತಿಯಿಂದ ಆಚರಿಸಲಾಗ್ತಾ ಇದೆ. ಹಾಗಾದ್ರೆ ಕಳೆದ ಕೆಲ ವರ್ಷಗಳಲ್ಲಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಿಂಸಾಚಾರಗಳು ನಡೆದಿತ್ತು ಅನ್ನೋದನ್ನ ನೋಡೋಣ. ಅಲಿಘರ್ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಹೋಳಿ ಹಬ್ಬವನ್ನ ಆಚರಿಸ್ತಾ ಇದ್ದ ಹಿಂದೂ ಹುಡುಗರ ಮೇಲೆ ಮುಸ್ಲಿಂ ಹುಡುಗರು ಹಲ್ಲೆಯನ್ನ ನಡೆಸಿದ್ರು. ಹೈದರಾಬಾದ್ನ ಒಂದು ಮಸೀದಿಯ ಹತ್ರ ಹೋಳಿ ಹಬ್ಬವನ್ನ ಆಚರಿಸ್ತಾ ಇದ್ದ ಹಿಂದೂ ಯುವಕರ ಮೇಲೆ ಮುಸಲ್ಮಾನರು ಹಲ್ಲೆಯನ್ನ ನಡೆಸಿದ್ರು. ಯುಪಿಯ ಆಗ್ರಾದಲ್ಲಿ ಮಸೀದಿಯ ಮುಂದುಗಡೆ ಹೋಳಿ ಹಬ್ಬವನ್ನ ಆಚರಿಸ್ತಾ ಇದ್ದಂತ ಹಿಂದೂ ಯುವಕರ ಮೇಲೆ ಮುಸ್ಲಿಂ ಗುಂಪು ದಾಳಿ ನಡೆಸಿತ್ತು.
ಪಂಜಾಬಿನ ಲುಧಿಯಾನದಲ್ಲಿ ಮಸೀದಿಯ ಎದುರು ಹೋಳಿ ಹಬ್ಬವನ್ನ ಆಚರಿಸ್ತಾ ಇದ್ದಂತಹ ಸಣ್ಣ ಸಣ್ಣ ಹುಡುಗರ ಮೇಲೆ ಮುಸ್ಲಿಂ ಗುಂಪು ಹಲ್ಲೆಯನ್ನ ಮಾಡಿತ್ತು. ಹರಿದ್ವಾರದಲ್ಲಿ ಅಕಸ್ಮಾತಾಗಿ ಹೋಳಿಯ ಬಣ್ಣ ಮುಸ್ಲಿಂ ಯುವಕನ ಮೇಲೆ ಬಿದ್ದಿದ್ದಕ್ಕೆ ಮುಸ್ಲಿಂ ಗುಂಪು ಹಿಂದೂ ಯುವಕರ ಮೇಲೆ ದಾಳಿಯನ್ನ ನಡೆಸಿದ್ರು. ಉತ್ತರ ಪ್ರದೇಶದ ಭಟ್ಗಾಂವ್ನಲ್ಲಿ ಹೋಳಿಯ ದಿನ ಅಂಗಡಿಗೆ ಹೋಗ್ತಾ ಇದ್ದ ರಮಾಕಾಂತ್ ಯಾದವ್ ಅನ್ನುವ ಹಿಂದೂ ಯುವಕನಿಗೆ ಮುಸ್ಲಿಂ ಹುಡುಗ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದ. ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ ಹೋಳಿ ಹಬ್ಬದ ದಿನ ತಾವು ತಪ್ಪಿ ಮುಸ್ಲಿಂ ಏರಿಯಾಗೆ ಹೋಗಿದ್ದಕ್ಕೆ ದೊಡ್ಡ ಮಾರಾಮಾರಿ ನಡೆದಿತ್ತು. ಬಿಹಾರ್ನಲ್ಲಿ ಮೊಹಮ್ಮದ್ ಜಮ್ಶೆಡ್ ಅನ್ನುವಂತಹ ಮುಸ್ಲಿಂ ಯುವಕ ತನ್ನ ಮೇಲೆ ಹಿಂದೂ ಯುವಕ ಬಣ್ಣ ಹಚ್ಚಿದ್ದಕ್ಕಾಗಿ ಆತನನ್ನ 4 ಬಾರಿ ಚೂರಿಯಿಂದ ಇರಿದು ಪರಾರಿಯಾಗ್ತಾನೆ. ಕಳೆದ ಕೆಲ ವರ್ಷಗಳಿಂದ ಹೋಳಿ ಹಬ್ಬದ ಸಂದರ್ಭದಲ್ಲಿ ಇಂತಹ ಅಹಿತಕರ ಘಟನೆಗಳೇ ನಡ್ಕೊಂಡು ಬಂದಿತ್ತು. ಆದ್ರೆ ಈ ಬಾರಿ ಯೋಗಿ ಆದಿತ್ಯನಾಥ್ ಸರ್ಕಾರ ಹೋಳಿ ಹಬ್ಬವನ್ನ ಬಹಳ ಶಾಂತಿಯುತವಾಗಿ ಆಚರಿಸುವಲ್ಲಿ ಯಶಸ್ವಿಯಾಗಿದೆ. ಇವತ್ತು ಸಂಭಾಲ್ನಲ್ಲಿ, ಅಯೋಧ್ಯೆಯ ರಾಮ ಮಂದಿರದಲ್ಲಿ, ಅದೇ ರೀತಿಯಾಗಿ ಅಲಿಘರ್ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಮುಸ್ಲಿಮೇತರ ವಿದ್ಯಾರ್ಥಿಗಳು ಅಂದ್ರೆ ಹಿಂದೂಗಳು ಬಹಳ ಸಂಭ್ರಮದಿಂದ ಹೋಳಿ ಹಬ್ಬವನ್ನ ಆಚರಿಸಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ಯಾವುದೇ ಹಿಂದೂ ಹಬ್ಬಗಳ ಸಂದರ್ಭದಲ್ಲಿ ಬಹಳ ಕಿರಿಕ್ ಮಾಡ್ತಾ ಇದ್ದಂಥವರು ಈಗ ಯೋಗಿ ಆದಿತ್ಯನಾಥ್ ಅವರ ಮಾತುಗಳಿಗೆ ಕಟ್ಟು ಬಿದ್ದು ಅಡ್ಜಸ್ಟ್ ಆಗ್ತಾ ಇದ್ದಾರೇನು ಅಂತ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.